ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಮೃತ ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ದೇವೇಗೌಡರ ನಿವಾಸದಲ್ಲಿ ಅಂತಿಮ ಪೂಜೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗುವುದು. ತದನಂತರ ಸಾರ್ವಜನಿಕರು ಹಾಗೂ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಪದ್ಮನಾಭನಗರದಲ್ಲಿರುವ ಪುಟ್ಟರಂಗಾಯ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ತಾಯಿಯ ಕೊನೆಯ ದರ್ಶನ ಪಡೆಯಲೇಬೇಕೆಂದು ಕಾರ್ಯಕರ್ತರು ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಈ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಹರದನಹಳ್ಳಿಯಲ್ಲಿ ನೆರವೇರಲಿದೆ ಅಂತ್ಯಕ್ರಿಯೆ. ಬಳಿಕ ಮೃತದೇಹವನ್ನು ಹಾಸನ ಜಿಲ್ಲೆಯ ಹರದನಹಳ್ಳಿಗೆ ಕೊಂಡೊಯ್ಯಲಾಗುವುದು. ಮಾವಿನಕೆರೆಯ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳು ಜರುಗಲಿವೆ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲು ಈಗಾಗಲೇ ಸಂಪೂರ್ಣವಾಗಿ ಸಜ್ಜುಗೊಳ್ಳುತ್ತಿದೆ. ಮೈಸೂರಿನಿಂದ ಬಂದ ಆಸನಗಳು ಭಾರೀ ಜನಸ್ತೋಮದ ನಿರೀಕ್ಷೆ. ಕುಟುಂಬದ ಸೂಚನೆಯ ಮೇರೆಗೆ ಮೈಸೂರಿನಿಂದ 2 ಲಾರಿಗಳಲ್ಲಿ ಸುಮಾರು 4,000 ಕುರ್ಚಿಗಳನ್ನು ತರಿಸಲಾಗಿದ್ದು ಆಸನಗಳ ವ್ಯವಸ್ಥೆ ಮಾಡಲಾಗ್ತಿದೆ. ಆದರೆ ಗೌಡ್ರ ಬಳಗ ಹಾಗೂ ಅಭಿಮಾನಿ ಬಳಗ ತುಂಬಾ ದೊಡ್ಡದಾಗಿರೋದ್ರಿಂದ ಬರುವ ಜನಸ್ತೋಮಕ್ಕೆ ಈ 4,000 ಆಸನಗಳು ಸಾಕಾಗೋದಿಲ್ಲ. 10,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರು ಮತ್ತು ಅಭಿಮಾನಿಗಳು ಸೇರಲಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಕಾರ್ಯಕರ್ತರನ್ನು ಮಕ್ಕಳಂತೆ ನೋಡಿಕೊಂಡಿದ್ದ ದೊಡ್ಡ ತಾಯಿ ದೇವೇಗೌಡರಿಗೆ ತಕ್ಕ ಹೆಂಡತಿಯಾಗಿ ಇಡೀ ಕುಟುಂಬವನ್ನು ಸಂಭಾಳಿಸಿದ ಚೆನ್ನಮ್ಮ ಅವರು ಯಾರನ್ನೂ ಕೈ ಬಿಡದ ಮಹಾನ್ ಗುಣ ಹೊಂದಿದ್ರು. ಪ್ರತಿಯೊಬ್ಬರಿಗೂ ತಾಯಿಯ ಮಮತೆ ತೋರಿಸ್ತಿದ್ದ ಅವರು ಕಾರ್ಯಕರ್ತರನ್ನು ತಮ್ಮ ಸ್ವಂತ ಮಕ್ಕಳಂತೆ ಪ್ರೀತಿಯಿಂದ ನೋಡಿಕೊಳ್ತಿದ್ರು. ಗೌಡರಿಗೆ ಸ್ವಲ್ಪ ಬೇಸರ ಅಥವಾ ಕೋಪ ಬಂದರೂ ತಾವು ಮನಸ್ಸಿಗೆ ಹಚ್ಚಿಕೊಳ್ತಿದ್ದ ಚೆನ್ನಮ್ಮ ಅವರು ನಿಜಕ್ಕೂ ಒಂದು ಆದರ್ಶ ಮಹಿಳೆಯಾಗಿದ್ರು. ಸುದ್ದಿಗಳಿಗಾಗಿ ಸಂಪರ್ಕಿಸಿ ವಿಶ್ವದೃಷ್ಟಿ ಕನ್ನಡ ನ್ಯೂಸ್ 24/7.